I would say to you, fear God. ನಾನು ಹೇಳ್ತೀನಿ ದೇವರಿಗೆ And ಭಯಪಡಿ. because this is so important, ಇದು ಅಷ್ಟು ಮುಖ್ಯವಾಗಿದೆ. David says, ದಾವೀದನು ಹೇಳ್ತಾನೆ in verse 11, 11ನೇ ವಚನದಲ್ಲಿ, when David wrote this, ದಾವೀದನು ಇದು ಬರೆದಾಗ he was a young man. ಬಹಳ ಯೌವನಸ್ಥನಾಗಿದ್ದನು ಆತ. He was maybe 28 years old. 28 ವರ್ಷ ಇರಬಹುದು. 28 years old. 28 ವರ್ಷ ಮಾತ್ರ. How do I know that? It's written at the beginning of the psalm. ಹೇಗೆ ಗೊತ್ತಿದೆ ನನಗೆ? ಇದರ ಪ್ರಾರಂಭದಲ್ಲಿ ಬರ್ತಿದೆ. When he wrote that psalm, ಯಾವಾಗ ಆತನು ಬರೆದ ಅಂದ್ರೆ, it was before he became king at the age of 30. 30ನೇ ವರ್ಷದಲ್ಲಿ ಅವನು ರಾಜನಾಗೋದಕ್ಕೆ ಮೊದಲು He must have been around 28 years old. ಅವನು 28 ವರ್ಷದವನು ಇರಬಹುದು. And he calls people younger than him. ಅವನಿಗಿಂತ ಚಿಕ್ಕ ಪ್ರಾಯದವರಿಗೆ ಕರೆದು ಹೇಳ್ತಾನೆ. 11ನೇ ವಚನದಲ್ಲಿ, he says, you children, come and listen to me. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. I will teach you the fear of the Lord. ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. A man who feared God, who knew that such a man will lack nothing. ಅವನು ದೇವರಿಗೆ ಎಷ್ಟು ಭಯಪಟ್ಟಿದ್ದ, ಅವನಿಗೆ ಗೊತ್ತಿತ್ತು ಅಂತ ಮನುಷ್ಯನಿಗೆ ಯಾವ ಕೊರತೆನೂ ಇರೋದಿಲ್ಲ ಅಂತ. He says, you people younger than me, come to me, I'll teach you the fear of God. ನನಗಿಂತ ಚಿಕ್ಕವರಾದ ನೀವು ಬನ್ನಿ ನನ್ನ ಹತ್ರ, ನಾನು ಕಲಿಸ್ಕೊಡ್ತೀನಿ ದೇವರ ಭಯನ ಅಂತ ಹೇಳಿದನು. Today we have so many schools teaching the Bible. ಬಹಳಷ್ಟು ಶಾಲೆಗಳು ಇಂದು ಬೈಬಲನ್ನ ಕಲಿಸ್ತಾರೆ. Teaching people how to preach. ಹೇಗೆ ಪ್ರಸಂಗ ಮಾಡೋದು ಅನ್ನೋದನ್ನು ಕಲಿಸ್ತಾರೆ. Teaching people how to sing. ಹೇಗೆ ಹಾಡುಗಳನ್ನು ಹೇಳೋದು ಅನ್ನೋದನ್ನು ಕಲಿಸ್ಕೊಡ್ತಾರೆ. Many churches have choir practice every week, 1 or 2 hours, how to improve your singing. ಹಾಡುಗಳ ಕೂಟಗಳಿರುತ್ತೆ, ಅಭ್ಯಾಸ ಶಾಲೆಗಳಿರುತ್ತೆ. I wish there were a few people who could say, come to me, I'll teach you how to fear God. ನಾನು ಬಯಸ್ತೇನೆ ಕೆಲವು ಶಾಲೆಗಳು ಬನ್ನಿ, ನಮ್ಮ ಬಳಿಗೆ ಬನ್ನಿ, ದೇವರ ಭಯವನ್ನು ಕಲಿಸ್ತೀವಿ ಅನ್ನೋ ಶಾಲೆಗಳು ಇರೋದು ಅಂತ ಇರಬೇಕು ಅಂತ. If you have been a believer for even 2 or 3 years, ನೀವು ಕೇವಲ 2-3 ವರ್ಷ ವಿಶ್ವಾಸಿಗಳಾಗಿದ್ರು, just 2 or 3 years, 2 ಅಥವಾ 3 ವರ್ಷಗಳ ಕಾಲ, you should be able to tell people younger than you, come, I'll teach you the fear of God. ನಿಮಗಿಂತ ಚಿಕ್ಕ ಪ್ರಾಯದವರಿಗೆ ಕರೆದು ಹೇಳುವಲ್ಲಿ ಶಕ್ತರಾಗಿರಬೇಕು. ಬನ್ನಿ, ನಾನು ದೇವರ ಭಯವನ್ನು ಕಲಿಸ್ತೀನಿ. The tragedy is there are believers who've been believers 15-20 years who still can't say that. ಇಂದಿನ ದುರಂತ ಏನಂದ್ರೆ ಅದನ್ನ 15-20 ವರ್ಷ ವಿಶ್ವಾಸಿಗಳಾಗಿದ್ದವರು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. If you don't know how to do addition, how can you teach other people addition? ನಿಮಗೆ ಕೂಡೋ ಲೆಕ್ಕ ಗೊತ್ತಿಲ್ಲ ಅಂದ್ರೆ ನೀವು ಹೇಗೆ ಬೇರೆಯವರಿಗೆ ಕೂಡೋ ಲೆಕ್ಕ ಕಲಿಸ್ಕೊಡ್ತೀರಾ? How can you teach the fear of God if you haven't learned it yourself? ನಿಮಗೆ ಆ ದೇವರ ಭಯ ಗೊತ್ತಿಲ್ಲ ಅಂದ್ರೆ ನೀವು ಹೇಗೆ ಬೇರೆಯವರಿಗೆ ಕಲಿಸ್ಕೊಡ್ತೀರಾ? What does it mean to fear God? ಏನಾದ್ರ ಅರ್ಥ ದೇವರಿಗೆ ಭಯ ಪಡೋದು ಅಂದ್ರೆ? It's very important to understand it. ಬಹಳ ಮುಖ್ಯ ಇದು ಅರ್ಥ ಮಾಡೋದು. Because that is the way to progress from one class to another class all the way to PhD. ಯಾಕೆ ಅಂದ್ರೆ ಇದೇ ನಮಗೆ ಮೂಲ ಬಲವಾಗಿದೆ ನಾವು ಮುಂದೆ ಹೋಗ್ಲಿಕ್ಕೆ ಹೆಚ್ಚೆಚ್ಚು. Or to climb this mountain. ಆದ್ರೆ ಈ ಶಿಖರವನ್ನ ಶಿಖರವನ್ನ ಹತ್ತಲಿಕ್ಕೆ. Now let me turn to Genesis 22. ಆದಿಕಾಂಡ 22ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. I will say what David says. ನಾನು ಹೇಳ್ತೀನಿ, ದಾವೀದನು ಹೇಳಿದ್ದನು. Come, I will teach you the fear of the Lord. ಬನ್ನಿ, ನಾನು ದೇವರ ಭಯವನ್ನು ಕಲಿಸ್ಕೊಡ್ತೀನಿ. Those who want to learn it. ಯಾರಿಗೆ ಕಲಿಯಲು ಇಷ್ಟವಿದೆ. Many people don't want to learn it. ಬಹಳಷ್ಟು ಜನರಿಗೆ ಕಲಿಲಿಕ್ಕೆ ಇಷ್ಟ ಇಲ್ಲ. You can sit and listen. ನೀವು ಕುಂತ್ಕೊಂಡು ಕೇಳಿಸ್ಕೊಳ್ಬಹುದು ಅಷ್ಟೇ. But those who want to learn it, ನೀವು ಕೆಲವರಿಗೆ ಕಲಿಲಿಕ್ಕೆ ಇಷ್ಟ ಇದ್ರೆ, you can learn something today that will help you to progress all the way up. ನೀವು ಈ ಕ್ರಿಸ್ತಿಯ ಜೀವಿತದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ ಇದು. Why do I turn to Genesis 22? ಯಾಕೆ ನಾನು ಆದಿಕಾಂಡ 22ಕ್ಕೆ ತಿರುಗಿಸಿದೆ? Because this is the first place in the Bible where God looked at a man and said, now I know that you fear me. ಯಾಕಂದ್ರೆ ಈ ಒಂದು ಪ್ರಸಂಗದಲ್ಲಿ ಮೊದಲನೇ ಸಾರಿ ದೇವರು ಒಬ್ಬ ಮನುಷ್ಯನ ಕಡೆ ತಿರುಗಿ, ನನಗೆ ಗೊತ್ತು ಇವಾಗ ನೀನು ನನಗೆ ಭಯ ಪಡ್ತೀಯಾ ಅಂತ ಹೇಳಿ. That is in Genesis 22 verse 12. ಅದು ಆದಿಕಾಂಡ 22:12ನೇ ವಚನದಲ್ಲಿ. See, if God says to a man, now I know that you fear me. ದೇವರು ಒಬ್ಬ ಮನುಷ್ಯನಿಗೆ ನನಗೆ ಗೊತ್ತಿದೆ ನೀನು ಇವಾಗ ನನಗೆ ಭಯ ಪಡ್ತೀಯಾ ಅಂತ ಹೇಳಿದ್ರೆ, you can't get a bigger certificate than that about the fear of God. ಅದಕ್ಕಿಂತ ಹೆಚ್ಚಿನ ಪ್ರಶಂಸೆ ಪತ್ರ ನಮಗೆ ಬೇಕಾಗಿಲ್ಲ. I mean, if God Almighty looked at me and said, now I know that you fear me. ನನ್ನನ್ನು ದೇವರು ನೋಡಿ ಹೇಳಿದ್ರೆ, ನನಗೆ ಇವಾಗ ಗೊತ್ತಿದೆ ನೀನು ನನಗೆ ಭಯ ಪಡ್ತೀಯ ಅಂತ ಹೇಳಿದ್ರೆ, boy, I won't bother about what anybody else in the world thinks about me after that.
ಅದು ಬಿಟ್ಟು ನನಗೆ ಬೇರೆ ಜನ ಏನು ನನ್ನ ಬಗ್ಗೆ ಅನ್ಕೊಳ್ತಾರೆ ಅನ್ನೋದು ಮುಖ್ಯವಲ್ವೇ ಅಲ್ಲ. What does it mean for God to give that certificate to you? ಅದರ ಅರ್ಥ ತಿಳ್ಕೊಳ್ಳಿ, ನಿಮಗೆ ಆ ಪ್ರಶಂಸೆ ಪತ್ರನ ದೇವರು ನಿಮಗೆ ಕೊಡೋದ್ರ ಬಗ್ಗೆ. Let's read carefully. ಇದನ್ನ ಜಾಗರೂಕವಾಗಿ ಓದೋಣ. Verse 1, ಮೊದಲನೇ ವಚನ, Genesis 22. 22ನೇ ಅಧ್ಯಾಯ. It says God tested Abraham. ಇದು ಹೇಳುತ್ತೆ ಅಬ್ರಹಾಮನನ್ನು ದೇವರು ಪರಿಶೋಧಿಸಿದನು ಅಂತ. Before he gives you a certificate, he'll give you a test. ನಿಮಗೆ ಆ ಸರ್ಟಿಫಿಕೇಟ್ ಪ್ರಶಂಸೆ ಪತ್ರ ಕೊಡೋ ಮೊದಲು ದೇವರು ನಿಮ್ಮನ್ನ ಪರೀಕ್ಷಿಸುತ್ತಾರೆ. You can all get that certificate from God. ಪ್ರತಿಯೊಬ್ಬರಿಗೂ ಆ ಸರ್ಟಿಫಿಕೇಟ್ ಪಡ್ಕೊಳ್ಳೋ ಸಾಧ್ಯತೆ ಇದೆ. But he will test you first. ಆದ್ರೆ ಮೊದಲು ನಿಮ್ಮನ್ನ ಪರೀಕ್ಷಿಸ್ತಾರೆ. If you pass the test, you get the certificate. ಅದರಲ್ಲಿ ಪಾಸ್ ಆದ್ರೆ ನಿಮಗೆ ಆ ಸರ್ಟಿಫಿಕೇಟ್ ಸಿಗುತ್ತೆ. If you don't pass the test, you won't get it. ಅದು ಪಾಸ್ ಆಗಿಲ್ಲ ಅಂದ್ರೆ ನಿಮಗೆ ಆ ಸರ್ಟಿಫಿಕೇಟ್ ಸಿಗೋದಿಲ್ಲ. Just like in an earthly examination, if you pass it, you get your degree certificate. You don't pass, you don't get it. ಈ ಲೌಕಿಕ ಪರೀಕ್ಷೆನಲ್ಲಿ ಕೂಡ ನಿಮಗೆ ಪಾಸ್ ಆದ್ರೆ ಆ ಸರ್ಟಿಫಿಕೇಟ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. The Bible is full of examples of God testing man. ಈ ಬೈಬಲ್ನಲ್ಲಿ ಪೂರ್ಣವಾಗಿ ಉದಾಹರಣೆಗಳಿದೆ ದೇವರು ಮನುಷ್ಯನನ್ನು ಹೇಗೆ ಪರೀಕ್ಷಿಸ್ತಾರೆ ಅಂತ. God can never do anything for a man without testing him. ದೇವರು ಒಬ್ಬ ಮನುಷ್ಯನಿಗೆ ಪರೀಕ್ಷಿಸದೇನೆ ಏನು ಮಾಡೋದಿಲ್ಲ. Just like in your school, the children get a promotion when they are tested. ನಿಮ್ಮ ಶಾಲೆಯಲ್ಲಿ ಕೂಡ ಹಾಗೇನೆ ಅವರು ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷಿಸಿ ಅವರಿಗೆ ತೇರ್ಗಡೆಯನ್ನು ಕೊಡ್ತಾರೆ. There's no school that promotes children without a test. ಯಾವ ಶಾಲೆನಲ್ಲೂ ಕೂಡ ಒಂದು ಪರೀಕ್ಷೆಯನ್ನು ಕೊಡದೆ ಒಬ್ಬನ ತೇರ್ಗಡೆ ಮಾಡೋದು. There's no college which will give a certificate without a test. ಯಾವ ಕಾಲೇಜ್ನಲ್ಲೂ ಪರೀಕ್ಷೆಯನ್ನು ಕೊಡದೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡೋದು. God is the one who first started testing man. ದೇವರೇ ಮೊದಲನೆಯವರು ಮನುಷ್ಯನನ್ನು ಪರೀಕ್ಷಿಸಲಿಕ್ಕೆ ಪ್ರಾರಂಭಿಸಿದ.